ಬೊಮ್ಮಸಂದ್ರ ಪುರಸಭಾ ವ್ಯಾಪ್ತಿಯಲ್ಲಿ ಪೌರ ಕಾರ್ಮಿಕರ ದಿನಾಚರಣೆ ಮತ್ತು ದಸರಾ ಹಬ್ಬದ ಆಚರಣೆ. ದಸರಾ ಹಬ್ಬದ ಆಚರಣೆ ಯಾಕೆ ಅಂತ ಹೇಳಿದ್ರೆ ಅದೇ ಟೈಮ್ನಲ್ಲೇ ಸೆನ್ಸಸ್ ಇತ್ತು, ಜಾತಿ ಗಣತಿ ಇರೋದ್ರಿಂದ ಅದನ್ನು ಮಾಡಲಿಕ್ಕಾಗಿರಲಿಲ್ಲ. ಅದಕ್ಕೂ ಇವನ್ನು ಪೌರ ಕಾರ್ಮಿಕರ ದಿನಾಚರಣೆಯೂ ಸಹ ಲೇಟಾಗಿ ಮಾಡ್ತಿದ್ದಾರೆ, ಕಾರಣ ಸೆನ್ಸಸ್ ಇತ್ತು. ಪ್ರತಿ ವರ್ಷದಂತೆ ಈ ವರ್ಷನೂ ಬೊಮ್ಮಸಂದ್ರ ಪುರಸಭಾ ವ್ಯಾಪ್ತಿಯಲ್ಲಿ ಅದ್ಧೂರಿಯಾಗಿ ಗೌರವಯುತವಾಗಿ ಪೌರ ಕಾರ್ಮಿಕರ ದಿನಾಚರಣೆನ ನಮ್ಮ ಪುರಸಭಾ ವ್ಯಾಪ್ತಿಯಲ್ಲಿ ಮಾಡ್ತಾ ಇದ್ದಾರೆ. ಈ ವರ್ಷವೂ ಮಾಡಿದ್ದಾರೆ. ಈ ವರ್ಷ ವಿಶೇಷ ಏನು ಅಂತ ಹೇಳಿದ್ರೆ ಹೆಣ್ಮಕ್ಳಿಗೆ ಅವ್ರಿಗೆ ವೈಯಕ್ತಿಕವಾದಂಥ ಕಿಟ್ಗಳನ್ನು ಕೊಡಲಿಕ್ಕೆ ಮತ್ತು ಇನ್ಶೂರೆನ್ಸು ಮತ್ತು ಅವ್ರಿಗೆ ಯೂನಿಫಾರ್ಮ್ಸು ಇದನ್ನೆಲ್ಲನೂ ಕೊಡೋದನ್ನೆಲ್ಲನೂ ಇವತ್ತು ಮಾಡಿದ್ದಾರೆ. ಇದೆಲ್ಲ ಮಾಡಿರೋದ್ರಿಂದ ಇವತ್ತು ವಿಶೇಷವಾಗಿ ಇದನ್ನು ಮಾಡಿದ್ದಾರೆ. ಅದರಲ್ಲಿ ವಿಶೇಷವಾಗಿ ಇನ್ನೊಂದು ಏನು ಅಂತ ಹೇಳಿದ್ರೆ ಈ ಪೌರ ಕಾರ್ಮಿಕರುಗಳಿಗೆ ಆನೇಕಲ್ ತಾಲೂಕಿನಲ್ಲಿ ನೀವು ಎಲ್ಲೇ ಇಡೀ ನನಗೆ ಗೊತ್ತಿರೋ ಪ್ರಕಾರ ಬೆಂಗಳೂರು ಜಿಲ್ಲೆಯಲ್ಲೇ ಬೊಮ್ಮಸಂದ್ರ ಪುರಸಭಾ ವ್ಯಾಪ್ತಿಯಲ್ಲಿ ನಾನು ಅದನ್ನು ಗೌರವದಿಂದನೇ ಹೇಳ್ತೀನಿ, ಗರ್ವದಿಂದನೂ ಹೇಳ್ತೀನಿ. ಇಷ್ಟೊಂದು ಅದ್ಧೂರಿಯಾಗಿ ಮತ್ತು ಪೌರ ಕಾರ್ಮಿಕರು ನಮ್ಮಲ್ಲಿ ಮಾಡುವಷ್ಟು ಸ್ವಚ್ಛತೆ ಮತ್ತು ಕ್ಲೀನ್ನೆಸ್ಸನ್ನು ಬೇರೆ ಎಲ್ಲೂ ಸಹ ನಾನಂತೂ ಕಾಣಲಿಲ್ಲ. ನನ್ನ ವೈಯಕ್ತಿಕವಾದಂಥ ವಿಚಾರ ಇದೆ. ಅಷ್ಟು ಚೆನ್ನಾಗಿ ಅವರು ಮಾಡ್ತಿದ್ದಾರೆ ಅಂತ ನಾನು ಅವ್ರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಈ ಪೌರ ಕಾರ್ಮಿಕರ ದಿನಾಚರಣೆ ದಿವಸ ಅಷ್ಟೊಂದು ಸ್ವಚ್ಛವಾಗಿಡ್ತಿದ್ದಾರೆ ಬೊಮ್ಮಸಂದ್ರ ಪುರಸಭಾ ವ್ಯಾಪ್ತಿನ. ಅದೇ ರೀತಿಯಲ್ಲಿ ಅವ್ರಿಗೆ ಪ್ರತಿ ಸಲನೂ ಬೆಳಗ್ಗೆ 5 ಗಂಟೆಗಿಂತ 6 ಗಂಟೆಗೆ ಬರ್ತಾರೆ, ಮಧ್ಯಾಹ್ನ 3 ಗಂಟೆವರೆಗೂ ಕೆಲಸ ಮಾಡ್ತಾರೆ. ಅವ್ರಿಗೆ ಊಟದ ವ್ಯವಸ್ಥೆಗಳಿರೋದಿಲ್ಲ. ಬೆಳಗ್ಗೆ ಒಂದು ಸಲ ಟಿಫನ್ ಮಾತ್ರ ಸರ್ಕಾರದಿಂದ ವ್ಯವಸ್ಥೆ ಮಾಡಿರ್ತಾರೆ. ಹೋಗ್ಬೇಕಾದ್ರೆ 3 ಗಂಟೆ ಆಗುತ್ತೆ. ಎಷ್ಟೋ ಜನ ಶುಗರ್ ಪೇಷಂಟ್ಸು, ಏಜ್ ಆದವರು ಎಲ್ಲರೂ ಇರ್ತಾರೆ. ಅವ್ರಿಗೆ ಊಟದ ವ್ಯವಸ್ಥೆ ಬೇಕು ಅಂತೇಳಿ ನಮ್ಮ ಬೊಮ್ಮಸಂದ್ರ ಕೈಗಾರಿಕೆ ಸಂಘದಲ್ಲಿ ಬಂದು ಕೇಳಿದಾಗ ನಾವು ಸಂಘದ ಒಂದು ಅಸೋಸಿಯೇಷನ್ ಮೀಟಿಂಗ್ನಲ್ಲಿ ಇಟ್ಕೊಂಡು ಅಪ್ರೂವಲ್ ತಗೊಂಡು ಪ್ರತಿ ತಿಂಗಳು 1,75,000 ರೂಪಾಯಿಯಷ್ಟು ನಾವು ಬಿಲ್ ಪೇ ಮಾಡ್ತಾಯಿದ್ದೀವಿ. ಅವ್ರಿಗೆ ಊಟದ ವ್ಯವಸ್ಥೆನ ಬೊಮ್ಮಸಂದ್ರ ಕೈಗಾರಿಕೆ ಸಂಘದಿಂದನೇ ಮುದ್ದೆ ಊಟ, ಚಪಾತಿ, ಮನೆಗಳಲ್ಲಿ ಯಾವ ಥರ ಊಟ ಸಿಗುತ್ತೋ ಆ ಥರ ಹೊಟ್ಟೆ ತುಂಬ ಊಟ ಕೊಡುವಂಥ ವ್ಯವಸ್ಥೆನ ಸುಮಾರು 2 ವರ್ಷಗಳಿಂದ ಮಾಡ್ಕೊಂಬಂದಿದ್ದೀವಿ. ಇದನ್ನು ಮುಂದಿನ ವರ್ಷಗಳವರೆಗೂ ನಾವು ಕಂಟಿನ್ಯೂ ಮಾಡ್ತೀವಿ. ಪುರಸಭೆಯಲ್ಲಿ ಕೆಲಸ ಮಾಡುವಂಥ ಪೌರ ಕಾರ್ಮಿಕರು ಹಸಿದಾಗಿ ಹೋಗಬಾರ್ದು, ಯಾಕಂದರೆ ಅವರು ಸಹ ಈ ದೇಶದ ಸೈನಿಕರಿಗೆ ಸಮಾನ ಅಂತ ಹೇಳ್ತಾ ಅವ್ರಿಗೆ ಈ ಪೌರ ಕಾರ್ಮಿಕ ದಿನಾಚರಣೆ ಪರವಾಗಿ ಅವ್ರಿಗೆ ಶುಭಾಶಯಗಳನ್ನು ಹೇಳಕ್ಕೆ ಬಯಸ್ತಾ ಇದ್ದೀನಿ. ಥ್ಯಾಂಕ್ ಯು. ಪುರಸಭೆ ಕಚೇರಿಯ ಪೌರ ಕಾರ್ಮಿಕ ದಿನಾಚರಣೆ ಹಮ್ಮಿಕೊಂಡಿದ್ದು ಈ ಸಭೆಗೆ ಮಾನ್ಯ BI ಅಧ್ಯಕ್ಷರಾದ ಪ್ರಸಾದ್ ಸರ್ ಮತ್ತೆ ಮಾಜಿ ಅಧ್ಯಕ್ಷರಾದ ಗೋಪಾಲ್ ಸರ್ ಹಾಗೂ ಇನ್ನಿತರೆ ನಾಮನಿರ್ದೇಶ ಸದಸ್ಯರು ಎಲ್ಲ ನಮ್ಮ ಪೌರ ಕಾರ್ಮಿಕರ ದಿನಾಚರಣೆಗೆ ಹಾಜರಾಗಿ ಅವರ ದಿನನಿತ್ಯದ ಕೆಲಸ ಕಾರ್ಯಗಳ ವೈಭವದ ಕುರಿತು ಸ್ವಚ್ಛತೆಯ ಬಗ್ಗೆ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತೇಳಿ ಎಲ್ಲ ಅಭಿನಂದನೆಗಳು ಸಲ್ಲಿಸಿರುತ್ತಾರೆ. ಮತ್ತು ನಮ್ಮ ಪೌರ ಕಾರ್ಮಿಕರು ಸಹ ಬೊಮ್ಮಸಂದ್ರ ಪುರಸಭೆಯಲ್ಲಿ ಪ್ರತಿದಿನ ಯಾವುದೇ ಲೋಪದೋಷಗಳಿಲ್ದಂಗೆ ಪ್ರತಿ ಮನೆಗೂ ಕಸ ವಿಂಗಡಣೆ ಮಾಡಿ ಸ್ವಚ್ಛತೆಯನ್ನು ಕಾಪಾಡುವಲ್ಲಿ ತುಂಬ ಯಶಸ್ವಿಯಾಗಿದ್ದಾರೆ. ಮತ್ತು ಇದೇ ರೀತಿ ಮುಂದಿನ ದಿನಗಳಲ್ಲಿ ನಮ್ಮ ಬೊಮ್ಮಸಂದ್ರ ಪುರಸಭೆ ವ್ಯಾಪ್ತಿಯ ಸಾರ್ವಜನಿಕರು ಪ್ಲಾಸ್ಟಿಕ್ ಯೂಸ್ ಮಾಡೋದಾಗಲಿ ಮತ್ತು ಹಸಿ ಕಸ ಮತ್ತು ಒಣ ಕಸನ ಬೇರ್ಪಡಿಸಿ ನಮ್ಮ ಸ್ವಚ್ಛತಾ ಸಿಬ್ಬಂದಿಗೆ ಪ್ರತಿದಿನ ಪ್ರತ್ಯೇಕವಾಗಿ ವಿಂಗಡಿಸಿ ನೀಡಿದಲ್ಲಿ ಇನ್ನೂ ತುಂಬಾ ಸಹಕಾರಿಯಾಗುತ್ತೆ. ಮತ್ತು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಸ್ವಚ್ಛತೆಯನ್ನು ಕೈಗೊಳ್ಳಲು ತುಂಬ ಸಹಕಾರಿಯಾಗುತ್ತೆ. ಮತ್ತು ಇದೇ ಕಾರ್ಯಕ್ರಮಕ್ಕೆ ಮಾಧ್ಯಮ ಮಿತ್ರರು ಮತ್ತು ಇನ್ನಿತರ ಮುಖಂಡರು ಎಲ್ಲ ಹಾಜರಾಗಿದ್ದಾರೆ. ಅವ್ರಿಗೆಲ್ಲ ನನ್ನ ತುಂಬು ಹೃದಯ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಅಭಿವೃದ್ಧಿ ಏನಾಗಿದೆ ಅಂತಂದ್ರೆ ಈ KDB ಕಡೆಯಿಂದ ನಮಗೆ ಟ್ಯಾಕ್ಸು ಅವರು ವಸೂಲಿ ಮಾಡ್ತಾ ಇರೋದ್ರಿಂದ ಸ್ವಲ್ಪ ವಿಳಂಬ ಆಗ್ತಾ ಇದೆ. ಅವ್ರ ಕಡೆಯಿಂದ ಅನುದಾನ ಬಂದಲ್ಲಿ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿ ಕಾಮಗಾರಿ ಕೈಗೊಳ್ಳಕ್ಕೆ ಸಹಕಾರಿಯಾಗುತ್ತೆ. ಅದು ಮಾರ್ಚ್ ಎಂಡಿಗೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದು ಬಂದ ತಕ್ಷಣನೇ ನಮ್ಮ ರೂಲ್ಸ್ ಪ್ರಕಾರ ಏನಿದೆಯೋ ಅದನ್ನ ಆಕ್ಷನ್ ಪ್ಲಾನ್ಗಳೆಲ್ಲ ರೆಡಿ ಮಾಡಿಕೊಂಡು ನಾವು ಮುಂದಿನ ದಿನಗಳಲ್ಲಿ ಇನ್ನೂ ಉತ್ತಮ ಹೆಚ್ಚಿನ ಅಭಿವೃದ್ಧಿಯ ಕೆಲಸ ಕಾರ್ಯಗಳನ್ನ ಕೈಗೊಳ್ತೀವಿ. ಅಧಿಕಾರಿಗಳಾದ್ಮೇಲೆ ಒಟ್ಟು ಜನ ಅಭಿವೃದ್ಧಿ ಕೆಲಸ ಸ್ವಲ್ಪ ಮೂಲಭೂತ ಸೌಕರ್ಯಗಳನ್ನ ಸಮರ್ಪಕವಾಗಿ ಮಾಡ್ತಾ ಇದ್ದಾರೆ. ಮುಂದೆ ಯಾವ ರೀತಿ ಮುಂದೆ ನೋಡಿ, ಈಗ ಎಲ್ಲೂ ಮೇನ್ ರೋಡ್ ಅಲ್ಲಿ ಬಿಟ್ರೆ ಅಕ್ಕಪಕ್ಕ ಸಣ್ಣ ಪುಟ್ಟ ರೋಡ್ಗಳಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳಿಲ್ಲ. ಈಗ ಅದಕ್ಕಂತಾನೆ ಸ್ಪೆಷಲ್ ಟೀಮ್ನ ರೆಡಿ ಮಾಡಿದೀವಿ. ಏನಂದ್ರೆ ಬೆಳಗ್ಗೆ 5 ಗಂಟೆಗೆ ಸುತ್ತಮುತ್ತ ಕಸ ತಗೊಂಬಂದು ರಸ್ತೆಗಳಲ್ಲಿ ಸುರಿಯುವಂಥದ್ದು ನಡೀತಾ ಇದೆ. ಇದಕ್ಕೆ ಸ್ಪೆಷಲ್ ಟೀಮ್ ಮಾಡಿದೀವಿ. ಬೆಳಗ್ಗೆ 5 ಗಂಟೆಗೆ ಒಂದೊಂದು ರೋಡ್ಗೆ ಇಬ್ಬಿಬ್ಬರನ್ನ ಡಿಪ್ಯೂಟ್ ಮಾಡ್ತಾ ಇದೀವಿ. ಮುಂದಿನ ದಿನಗಳಲ್ಲಿ ಅದು ಸಹ ಕಡಿಮೆ ಆಗುತ್ತೆ. ಏನು ಈ ದಿನ ಬೊಮ್ಮಸಂದ್ರ ಪುರಸಭೆಯಲ್ಲಿ ದಸರಾ ಮತ್ತು ಪೌರ ಕಾರ್ಮಿಕರ ದಿನಾಚರಣೆ ನಂಬ್ಕೊಂಡಿದ್ದಾರೆ. ಅವರು ವರ್ಷವಿಡೀ ದುಡಿದು ಶ್ರಮಿಸಿರ್ತಾರೆ. ಅವ್ರಿಗೋಸ್ಕರ ನಾವು ಒಂದಿನ ಅವ್ರಿಗೋಸ್ಕರ ಮೀಸಲಿಟ್ಟು ಸರ್ಕಾರದಿಂದ
ಏನು ಕಾರ್ಯಕ್ರಮಗಳನ್ನ ಆಯೋಜಿಸಿರ್ತಾರೆ ಅದನ್ನೆಲ್ಲ ಅವರಿಗೆ ತಲುಪಿಸುವಂಥ ಕಾರ್ಯಕ್ರಮಗಳಿವು. ನಮ್ಮ ಬೊಮ್ಮಸಂದ್ರ ಇವತ್ತು ಇಷ್ಟು ಕ್ಲೀನಾಗಿ ಸ್ವಚ್ಛತೆಯಾಗಿದೆ ಅಂತ ಹೇಳಿದ್ರೆ ಅದಕ್ಕೆ ಮೇಯ್ನು ನಮಗೆ ಪೌರ ಕಾರ್ಮಿಕರೇ ಬ್ಯಾಕ್ ಸಪೋರ್ಟು. ನಾವು ಸುತ್ತಮುತ್ತಲೂ ಇರೋ ಪುರಸಭೆಗಳು ಪಂಚಾಯತಿಗಳು ನೋಡ್ಬೋದು. ಎಲ್ಲ ನಮ್ಮ ಸುತ್ತಮುತ್ತಲೂ ಇರೋ ಪಂಚಾಯತಿಗಳಿಗೂ ಪುರಸಭೆಗಳಿಗಿಂತ ನಮ್ಮ ಪುರಸಭೆ 100 ಪಟ್ಟು ಬೆಟ್ರು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಅದನ್ನು ಘಂಟಾಘೋಷವಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನೀವು ಮೇಯ್ನ್ ರೋಡಲ್ಲಿ ಮೆಟ್ರೋ ಪಿಲ್ಲರ್ಗಳ ಕೆಳಗಡೆ ಎಲ್ಲ ನೋಡ್ಬೋದು. ಡೈಲಿ ಯಾರು ತಗೊಂಬಂದು ಇಟ್ಟು ಹೋಗ್ತಾರೋ ಗೊತ್ತಿಲ್ಲ. ಸಾರ್ವಜನಿಕರಿಗೆ ನಾವು ಎಷ್ಟೇ ಅವ್ರಿಗೆ ಮಾಹಿತಿಗಳನ್ನ ಕೊಟ್ಟರು, ಎಷ್ಟೇ ನಾವು ಅರಿವು ಮೂಡಿಸ್ರೂ ರೋಡ್ಗಳಲ್ಲಿ ಬಿಸಾಕೋದನ್ನ ಬಿಡೋದಿಲ್ಲ. ಅದನ್ನು ಪ್ರತಿನಿತ್ಯ 5 ಗಂಟೆಗೆ ಬಂದು ಅದನ್ನೆಲ್ಲ ಕ್ಲೀನ್ ಮಾಡಿ ಈ ಮೆಟ್ರೋ ಮಾರ್ಗವಾಗಿ ಹೋಗ್ತಾ ಇರೋ ಹಳದಿ ಮಾರ್ಗನ ನಾವು ಸ್ವಚ್ಛವಾಗಿ ಇಡೋಕ್ಕೆ ಮತ್ತು ನಮ್ಮ ಊರನ್ನ ಸ್ವಚ್ಛವಾಗಿ ಇಡೋಕ್ಕೆ ಅವರು ತುಂಬ ಡೈಲಿ ಕೂಡ ಶ್ರಮಿಸ್ತಾ ಇರ್ತಾರೆ. ಅದಕ್ಕೆ ಅವ್ರಿಗೆ ನಾನು ಬೊಮ್ಮಸಂದ್ರ ಗ್ರಾಮಸ್ಥರ ಪರವಾಗಿ ಮತ್ತು ನಾಗರಿಕರ ಪರವಾಗಿ ನಾನು ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ದಿನ ಬೊಮ್ಮಸಂದ್ರ ಪುರಸಭೆಯಲ್ಲಿ ಪೌರ ಕಾರ್ಮಿಕ ದಿನಾಚರಣೆ ಆಚರಣೆ ಮಾಡಿದ್ರಿ. ಅದರಲ್ಲಿ ನಮಗೆ ಹೆಮ್ಮೆ ಪಡುವಂಥ ವಿಚಾರ ಏನಂದರೆ ಇಡೀ ನಮ್ಮ ಬೊಮ್ಮಸಂದ್ರ ಪುರಸಭೆಯಲ್ಲಿ ನಮ್ಮ ಬನಹಳ್ಳಿ, ಕಿತ್ಕನಹಳ್ಳಿ, ಬೊಮ್ಮಸಂದ್ರ ಇಲ್ಲೇ ಆದ್ರೂ ನೀಟಾಗಿ ಅಚ್ಚುಕಟ್ಟಾಗಿ ಕ್ಲೀನ್ ಮಾಡುವಂಥ ಪುರಸಭೆ ಯಾವ್ದಾನ ಇದ್ದರೆ ನಮ್ಮ ಬೊಮ್ಮಸಂದ್ರ ಅಂತ ನಾನು ಖುಷಿಯಾಗಿ ಹೇಳ್ಕೊತೀನಿ. ಏನೇ ತೊಂದರೆ ಇದ್ದರೂ ನಮ್ಮ ವೆಂಕಟೇಶ್ ಚೀಫ್ ಆಫೀಸರ್ ಅವರು ಫೋನ್ ಮಾಡಿ ಈ ಥರ ಈ ಪ್ರಾಬ್ಲಮ್ ಇದೆ, ಈ ಥರ ಹಿಂಗಿದೆ ಅಂತ ಹೇಳಿದ್ರೆ 5 ನಿಮಿಷದಲ್ಲಿ ಬಂದು ಪೌರ ಕಾರ್ಮಿಕರು ಎಷ್ಟೇ ಟೈಮಿಂಗ್ಸಲ್ಲಾಗಲಿ 3 ಗಂಟೆ ಏನೋ ಕ್ಲೋಸ್ ಅಂತ ಅದೆಲ್ಲ ಏನಿಲ್ಲ, 4 ಗಂಟೆಗೆ ಫೋನ್ ಮಾಡಿದ್ರು ಬಂದು ಮಾಡಿ ನೀಟಾಗಿ ಕ್ಲೀನ್ ಮಾಡೋವಂಥ ಒಂದು ಪುರಸಭೆ ಇದೆ ಯಾವ್ದಾನ ಇದ್ದರೆ ನಮ್ಮ ಬೊಮ್ಮಸಂದ್ರ ಅಂತ ಹೆಮ್ಮೆಯಿಂದ ಹೇಳ್ತೀನಿ.